ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ 4BHK ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಮನೆಯ ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಮನೆಯ ಫ್ರಂಟ್ ಎಲಿವೇಶನ್ ಈ ರೀತಿಯಲ್ಲಿ ಕಂಡು ಬರ್ತದೆ ಮತ್ತು ಮನೆಯ ಮುಂಭಾಗದಲ್ಲಿ ಸಾಕಷ್ಟು ವಿಶಾಲವಾದಂತಹ ಜಾಗ ಇದ್ದು 4ಕ್ಕಿಂತ ಹೆಚ್ಚಿನ ಕಾರ್ ಪಾರ್ಕಿಂಗ್ ಮಾಡುವಷ್ಟು ಸ್ಪೇಸ್ ಇರ್ತದೆ. ಹಾಗೆಯೇ ಈ ಮನೆಯ ಫ್ರಂಟ್ ಎಲಿವೇಶನ್ ಡಿಸೈನ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ವೀಕ್ಷಕರೇ, ಈ ಮನೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಲಾಗಿದ್ದು ಇದು ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಮನೆಯಾಗಿದೆ. ಆ್ಯಂಡ್ ಈ ಒಂದು ಮನೆಯನ್ನು ಒಂದು ಒಳ್ಳೆಯ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಿಲ್ಡ್ ಮಾಡಲಾಗಿದ್ದು ಏರಿಯಾದಲ್ಲಿ ಸಾಕಷ್ಟು ಮನೆಗಳನ್ನು ಕೂಡ ನಾವು ನೋಡಬಹುದು. ನೆಕ್ಸ್ಟು ಇಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ನಾವು ನೋಡುವುದಾದರೆ ಪ್ರೈವೇಟ್ ಆದಂತಹ ಬಾವಿಯನ್ನು ಮಾಡಲಾಗಿದ್ದು ಮನೆಯ ಸುತ್ತ ಸಂಪೂರ್ಣ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 20.5 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 8,917 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿದ್ದು ಈ ಮನೆಯನ್ನು 3,050 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಈ ಮನೆಯ ಮುಖ್ಯದ್ವಾರ ಉತ್ತರ ದಿಕ್ಕಿನಲ್ಲಿದ್ದು ಮನೆಯ ಮೇನ್ ಡೋರನ್ನು ಕಂಪ್ಲೀಟ್ ಟೀಕ್ ವುಡ್ಡಿಂದ ಮಾಡಲಾಗಿದೆ. ಹಾಗೆಯೇ ಮನೆಯ ಒಳಗಡೆ ನಾವು ಎಂಟರ್ ಆಗ್ತಾ ಇದ್ದಂತೆ ಇಲ್ಲಿ ಹ್ಯೂಜ್ ಲಿವಿಂಗ್ ಏರಿಯಾವನ್ನು ಕೂಡ ನಾವು ನೋಡಬಹುದು. ವೀಕ್ಷಕರೇ, ಈ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದು ಪೂರ್ತಿ ಜಾಗವನ್ನು ಕನ್ವರ್ಷನ್ ಮಾಡಲಾಗಿದೆ. ಓಕೆ, ಈ ಒಂದು ಲಿವಿಂಗ್ ಏರಿಯಾದಿಂದ ನಾವು ಲೆಫ್ಟಿಗೆ ಟರ್ನ್ ಮಾಡಿದರೆ ಇಲ್ಲಿ ಡೈನಿಂಗ್ ಏರಿಯಾ ಹಾಗೆ ಇನ್ಸೈಡಲ್ಲೇ ಅಪ್ಸ್ಟೇರ್ಸ್ ಪ್ರೊವೈಡ್ ಮಾಡಿರುವುದನ್ನು ನಾವು ನೋಡಬಹುದು. ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬೆಡ್ರೂಮ್ಸ್ ಆ್ಯಂಡ್ ವಾಶ್ರೂಮ್ ಅಂತೇಳಿ 1 by 1 ನೋಡ್ತಾ ಹೋಗ್ತೇವೆ. ವೀಕ್ಷಕರೇ, ಈ ಮನೆ 4BHK ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು 4 ಬೆಡ್ರೂಮ್ಗಳು ಹಾಗೂ 3 ವಾಶ್ರೂಮ್ಗಳು ಇರುತ್ತವೆ. ಆ್ಯಂಡ್ ಈ ಸೈಡಲ್ಲಿ ಬಂದರೆ ನಮಗೆ ಈ ಮನೆಯಲ್ಲಿರುವಂತಹ ಕಿಚನ್ ಏರಿಯಾ ಕಾಣಿಸ್ತದೆ. ಈ ಕಿಚನ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಅಟ್ಯಾಚ್ ಆಗಿ ಇಲ್ಲಿ ಒಂದು ಸ್ಟೋರ್ ರೂಮ್ ಕೂಡ ಮಾಡಲಾಗಿದೆ. ಈ ಒಂದು ಕಿಚನ್ಗೆ ಅಟ್ಯಾಚ್ ಆಗಿ ಒಂದು ಎಕ್ಸಿಟ್ ಡೋರನ್ನು ಮಾಡಲಾಗಿದ್ದು ಇದರ ಮುಖಾಂತರ ನಾವು ಹೊರಗಡೆ ಬಂದರೆ ಇಲ್ಲಿ ಯುಟಿಲಿಟಿ ಏರಿಯಾವನ್ನು ಕೂಡ ನೋಡಬಹುದು. ಅಷ್ಟೇ ಅಲ್ಲದೆ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಇಲ್ಲಿಂದ ನೀವು ಮನೆಯ ಹಿಂಭಾಗಕ್ಕೆ ಅಥವಾ ಮನೆಯ ಮುಂಭಾಗಕ್ಕೆ ಕೂಡ ಹೋಗಬಹುದು. ವೀಕ್ಷಕರೇ, ಈ ಮನೆಯ 4 ಸೈಡಲ್ಲಿ ಕೂಡ ಕಂಫರ್ಟಬಲ್ ಸ್ಪೇಸ್ ಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಓಕೆ, ನಾವು ಈ ಮನೆಯ ಯುಟಿಲಿಟಿ ಏರಿಯಾ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ. ಹಾಗೆಯೇ ಈ ಒಂದು ಕಿಚನ್ ಏರಿಯಾದಿಂದ ಹೊರಗಡೆ ಬಂದರೆ ಇಲ್ಲಿ ನಮಗೆ ಡೈನಿಂಗ್ ಏರಿಯಾ ಹಾಗೆಯೇ ಇನ್ನೊಂದು ಬೆಡ್ರೂಮ್ ಪ್ರತಿಯೊಂದು ಕೂಡ ಕಾಣಿಸ್ತದೆ. ವೀಕ್ಷಕರೇ, ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ಫುಲ್ ಹೌಸ್ ನಾವಿಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಮಾಡಿರುವುದನ್ನು ಗಮನಿಸಬಹುದು. ಈ ಮನೆಯನ್ನು 3,050 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವ ಕಾರಣ ಮನೆಯಲ್ಲಿರುವಂತಹ ಪ್ರತಿಯೊಂದು ಬೆಡ್ರೂಮ್ಸ್ಗಳು ತುಂಬಾ ವಿಶಾಲವಾಗಿದೆ. ಅಷ್ಟು ಮಾತ್ರವಲ್ಲದೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿದ್ದು ಇಲ್ಲಿ ಗಾಳಿ ಬೆಳಕಿಗೆ ಯಾವುದೇ ಕೊರತೆ ಇಲ್ಲ. ಈ ಮನೆಯಲ್ಲಿ ನಾವು ನೋಡುವಂತಹ ಒಟ್ಟು 4 ಬೆಡ್ರೂಮ್ಗಳಲ್ಲಿ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ವಾಶ್ರೂಮ್ ಮಾಡಿರುವುದನ್ನು ನಾವಿಲ್ಲಿ ನೋಡ್ತೇವೆ. ಓಕೆ, ನೆಕ್ಸ್ಟ್ ಈ ಮನೆಯನ್ನು 2017-18ನೇ ಇಸ್ವಿಯಲ್ಲಿ ಬಿಲ್ಡ್ ಮಾಡಲಾಗಿದ್ದು ಮನೆಯ ಫಸ್ಟ್ ಫ್ಲೋರ್ನಿಂದ ನಮಗೆ ವ್ಯೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಅದು ಕೂಡ ನಿಮಗೆ ಯಾವ ರೀತಿ ಇದೆ ಅಂತೇಳಿ ಈಗ ತೋರಿಸ್ತೇವೆ, ನೋಡಬಹುದು. ಈ ಮನೆಯ ಮೇನ್ ಡೋರನ್ನು ಟೀಕ್ ವುಡ್ಡಿಂದಲೂ ಹಾಗೆ ಉಳಿದಂತಹ ಕಿಟಕಿ ಬಾಗಿಲುಗಳನ್ನು ಹಲಸು ಮತ್ತು ಸಾಗವಾನಿ ಮರಗಳಿಂದ ಮಾಡಲ್ಪಟ್ಟಿದ್ದು ಇಲ್ಲಿ ಕಂಡುಬರುವಂತಹ ಸ್ವಿಚಸ್ ಆ್ಯಂಡ್ ವೈರ್ಸ್ ಪ್ರತಿಯೊಂದನ್ನು ಕೂಡ ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಪ್ರೊವೈಡ್ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲದೆ ಫುಲ್ ಹೌಸ್ ಗ್ರಾನೈಟ್ ಫ್ಲೋರಿಂಗಿಂದ ಫಿನಿಶ್ ಮಾಡಲಾಗಿದೆ. ಓಕೆ, ನಾವು ಗ್ರೌಂಡ್ ಫ್ಲೋರ್ ಎಲ್ಲ ನೋಡಿದ್ದಾದಮೇಲೆ ಫಸ್ಟ್ ಫ್ಲೋರ್ನ ಸರೌಂಡಿಂಗ್ ವ್ಯೂ ಹಾಗೆ ಬಾಲ್ಕನಿಯಲ್ಲಿ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತೇವೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಮನೆ ತುಂಬಾ ಬ್ಯೂಟಿಫುಲ್ ಆಗಿದ್ದು ಯಾರೆಲ್ಲ ಸಿಟಿ ಲಿಮಿಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸೆಲ್ಫ್ ಪರ್ಚೇಸ್ಗಾಗಿ ಒಂದು ಒಳ್ಳೆಯ ಇಂಡಿಪೆಂಡೆಂಟ್ 4BHK ಮನೆಯನ್ನು ತೊಗೊಳ್ಬೇಕು ಅಂತೇಳಿ ಹುಡುಕ್ತಾ ಇರ್ತೀರಿ ಅಂಥವರಿಗೆ ಈ ಪ್ರಾಪರ್ಟಿ 100% ಸೂಪರ್ ಆಗಿದೆ. ಆ್ಯಂಡ್ ಏರಿಯಾ ಕೂಡ ತುಂಬಾ ಚೆನ್ನಾಗಿದ್ದು ಹತ್ತಿರದಲ್ಲಿ ಎಲ್ಲ ರೀತಿಯ ಅಮ್ಯುನಿಟೀಸ್ಗಳನ್ನು ಒಳಗೊಂಡಿರುವಂತಹ ಪ್ರಾಪರ್ಟಿ ಇದಾಗಿದ್ದು ಪೇಟೆಗೆ ಜಸ್ಟ್ 5 ಮಿನಿಟ್ಸಲ್ಲಿ ನೀವು ರೀಚ್ ಆಗಬಹುದು. ಎನಿವೇಸ್, ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕಾರ್ಕಳ ಸಿಟಿಯಿಂದ ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಮನೆ ಇದ್ದು ಕಾರ್ಕಳ ಬೈಪಾಸ್ ಬೆಲ್ಮಾನ್ ರೋಡ್ನ ನಿಯರಲ್ಲೇ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 1,40,40,00,000 ಹೇಳ್ತಾರೆ. ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಇದೇ ಟೈಪಲ್ಲಿ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರ್ತದೆ. ಆಗ ತಕ್ಷಣವೇ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.